ರಿಷಬ್ ಪಂತ್ ನಾನ್ ನಿನ್ನೆ ಹೇಳಿದ್ದೆ, ಅವ ಫಿಫ್ತ್ ಗೇರ್ನಾಗ ಆಟ ಆಡಕತ್ತಾನ. ಅವನವ್ನ್ ಇವತ್ತು ಸೆಂಚುರಿ ಹೊಡೆದ್ರು ಡೌಟ ಇಲ್ಲ ಅಂತ ಹೇಳಿ. ಅವನವ್ನ್ ಏನ್ ಆಡಾತಿದ್ನು ಬೈ. ಯಪ್ಪ, ಫಿಫ್ತ್ ಗೇರ್ನಾಗ ಆ ಬಶೀರ್, ಸೋಯಬ್ ಬಶೀರ್ ಅದನಲ್ಲ, ಅವನಿಗಂತೂ ಅವನವನ ನಾಯಿಗ್ ಹೊಡೆದ ಬೈ. ಯಪ್ಪ, 6 6 12 4 ಹೊಡೆದಾನ. ಏನ ಅವನವನ್ 6 6 ನಾಗ 5 6 ಆ ಸೋಯಬ್ ಬಾಷಿರ್ಗೆ ಹೊಡೆದಾನ. ಹೋಗ 1 6 ಕ್ರಿಸ್ ವೋಕ್ಸ್ ಹೊಡೆದಾನ ಬೈ. ಸೆಂಚುರಿಯನ್ನು ಅವನ 6 ಹೊಡೆದ, ಅದು ಆ ಬಾಷಿರ್ಗೆ 6 ಹೊಡೆದ ಸೆಂಚುರಿ ಕಂಪ್ಲೀಟ್ ಮಾಡಿ ಅವನ ಸಮ್ಮರ್ ಸಾಲ್ಟ್ ಸೆಲೆಬ್ರೇಷನ್ ಮಾಡ್ದ. ಅವನ ಸಿಗ್ನೇಚರ್ ಸೆಲೆಬ್ರೇಷನ್ ಆಗ್ಬಿಡೋದು ಅದಂತೂ. ರಿಷಬ್ ಪಂತ್ ಮಾತ್ರ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳಿದ್ದೆ ನೀನೆ, ಹಂಗ ಬ್ಯಾಟಿಂಗ್ ಮಾಡ್ದ. ಅವನ 137 ರನ್ ಹೊಡೆದಿದ್ದ, 12 4 6 6 ಬೈ ಸೆಕ್ಸಿ. ಆ 12 4 ಒಳಗು 4 4 ಅವ ಬಾಷಿರ್ಗೆ ಹೊಡೆದಾನ. ಅವನವನ್ ಅಬ್ಸಲ್ಯೂಟ್ ಮಜಾ ಬಂತು ಅವನ ಬ್ಯಾಟಿಂಗ್ ನೋಡಿ. ರಿಷಬ್ ಪಂತ್ ಮಾತ್ರ ಬೈ ಒಂದು ಅವ ಅಂತೂ ಯಾವ ಬೌಲರ್ಸ್ ತಲೆ ಕೆಡ್ಸ್ಕೊಳಕತ್ತಿದ್ದಿಲ್ಲ. ಇವನ್ ಇಂಗ್ಲೆಂಡ್ ಬೌಲರ್ಸ್ ಅವನವನ್ ಫಸ್ಟ್ ರೇಟ್ ಆಗ್ಬಿಟ್ರಿ. ಇವೇನ್ ಇವ ಟೆಸ್ಟ್ ಮ್ಯಾಚ್ ನ ಹಿಂಗ್ ಆಡಕತ್ತಾನ ಅಂತ ಹೇಳಿ ಇಂಗ್ಲೆಂಡ್ ಬೌಲರ್ಸ್ ಬಹಳ ಸೀರಿಯಸ್ ಆಗಿ ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ. ಅಂಡ್ ಹೇಳ್ಬೇಕಂದ್ರೆ ಗಿಲ್ ಪಂತ್ ಇವತ್ತು ಡೇನ ಸ್ಟಾರ್ಟ್ ಮಾಡಿದ ಡೇ 2 ನ. ಗಿಲ್ 147 ರನ್ ಹೊಡೆದ ಅವನವನ ಡೀಪ್ ಸ್ಕ್ವೇರ್ ಲೆಗ್ ಅಂತ ಬಾಷಿರ್ ಬಾಲಿಗೆ ಕ್ಯಾಚ್ ಕೊಟ್ಟು ಔಟ್ ಹಾಕಾನ. ಅಂಡ್ ಆಮೇಲೆ ರಿಷಬ್ ಪಂತ್ ಕರುಣ್ ನಾಯರ್ ಇಬ್ರು ಆಟ ಆಡಕ್ ಶುರು ಮಾಡ್ತಾರ. ರಿಷಬ್ ಪಂತ್ ಆಕ್ಚುಲಿ ಕರುಣ್ ನಾಯರ್ಗೆ ಅಷ್ಟು ಜಲ್ದಿ ಸ್ಟ್ರೈಕ್ ಕೊಡಲ್ಲ. ಅವನ್ ಸ್ವಲ್ಪ ನೋಡ್ಕೊಳ್ಳಿ ಪಿಚ್ ಹೆಂಗ್ ವರ್ಕ್ ಆಗತ್ತ ಅಂತ ಹೇಳಿ ಅವನ ಮ್ಯಾಕ್ಸಿಮಮ್ ಸ್ಟ್ರೈಕ್ ತಗೊಂಡು ಅವನವನು 6-4 ಹೊಡಿತಾನೆ ಇರ್ತಾನ. ಆಮೇಲೆ ಕರುಣ್ ನಾಯರ್ ಮತ್ತೆ ರಿಷಬ್ ಪಂತ್ ಇಬ್ರು ಸ್ಟಾರ್ಟ್ ಮಾಡಿದ್ರೆ, ಕರುಣ್ ನಾಯರ್ ಬೈ 8 ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದ ಟೀಮ್ ಇಂಡಿಯಾಕ. ಒಂದ್ ಸ್ವಲ್ಪ ಎಲ್ಲೋ ನರ್ವಸ್ ಆಗ್ಬಿಟ್ಟ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಫಸ್ಟ್ ಬಾಲ್ ಅವ್ ಏನ್ ಫೇಸ್ ಮಾಡ್ದ ಗೊತ್ತಾನೆ, ಇನ್ಸೈಡ್ ಎಡ್ಜ್ ಆಗಿ ಇಂಡಿಯನ್ ಸ್ಟಂಪಿಗೆ ಬೀಳ್ದಿತ್ತದ. ಒಂದ್ ಸ್ವಲ್ಪ ಬಚಾವ್ ಆದ. ಅದಾದ್ಮೇಲೆ ಆಕ್ಚುಲಿ ಅವ್ನ ಮುಖ ನೋಡಿದ್ರೆ ಒಂಥರ ನರ್ವಸ್, ಒಂಥರ ಹೆಂಗಂದ್ರೆ ಜಿಟರ್ಸ್, ಒಳಗಿನ ಬಟರ್ಫ್ಲೈ ಆಯ್ತಾನ, ಫಸ್ಟ್ ಟೈಮ್ ಮಾಡಕತ್ತಾನೇನೋ ಅನ್ನೋ ತರ ಒಂದ್ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅವ್ನು ಅಷ್ಟು ಕಾನ್ಫಿಡೆಂಟ್ ಆಗಿ ಕಾಣವಲ್ಲಾಗಿದ್ದ. ಆಕ್ಚುಲಿ ಇವತ್ತು ಆಡ್ಬೇಕಾಗಿತ್ತವ. ಮೋಸ್ಟ್ಲಿ 8 ವರ್ಷ ಆದ್ಮೇಲೆ ವಾಪಸ್ ಬಂದಲ್ಲ. ಅದೊಂದು ಜಿಟರ್ಸ್ ಬಟರ್ಫ್ಲೈ ಎಕ್ಸ್ಪೀರಿಯನ್ಸ್ ಇರ್ಬೋದು, ಬಟ್ ಅದೊಂದು ಸೈಕಾಲಜಿಕಲ್ ಥಿಂಗ್ ಅಂತಾರ ಗೊತ್ತಾರ. ಅದು ಮೈಂಡ್ ಸೆಟ್ ನಾಗ, ಅದು ಇಟ್ಸ್ ಮೇನ್ಲಿ ಮೈಂಡ್ ಸೆಟ್. ವಾಪಸ್ 8 ವರ್ಷ ಆದ್ಮೇಲೆ ಬಂದಿನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರ ಅನ್ನೋ ಒಂದು ಮೇ ಬಿ ಆ ಒಂದು ಥಾಟ್ ಇಟ್ಕೊಂಡು ಅವ ಬಂದು ಒಂದೇ ಬಾಲ್ ಆ ತರ ಇನ್ಸೈಡ್ ಎಡ್ಜ್ ಆಗಿ ಇನ್ನೇನ್ ಬೋಲ್ಡಿಗೆ ಬಿಡ್ಬೇಕಾಗಿತ್ತು. ಅದು ತಪ್ಪಿದ್ದಕ್ಕೆ ಮೋಸ್ಟ್ಲಿ ಅದೆಲ್ಲೋ ಒಂದ್ ಕಡೆ ಅವಂಗ ಸ್ವಲ್ಪ ಅವ್ನ ಬಾಡಿ ಲ್ಯಾಂಗ್ವೇಜ್ ನಾಗ, ಅವಂಗ ಬಟರ್ಫ್ಲೈ ಸ್ಟಮಕ್ ನಾಗ ಆ ತರ ಆಗಿ ಅವನು ಕವರ್ ಡ್ರೈವ್ ಹೊಡ್ಯಾಕ್ ಹೋದ. ಬೈ 6th 7th ಸ್ಟಂಪ್ ಇತ್ತು, ಕವರ್ ಡ್ರೈವ್ ಹೊಡ್ಯಾಕ್ ಹೋದ. ಬೆನ್ ಸ್ಟೋಕ್ಸ್ ಏನು ಬೌಲಿಂಗ್ ಹಾಗಾಕತ್ತಿದ್ದ ಅಂದ್ರೆ, ಬೆನ್ ಸ್ಟೋಕ್ಸ್ ಆ ಕವರ್ ಡ್ರೈವ್ ಹೊಡ್ಯಾಕ್ ಹೋದ. ಅವ ಏನ್ ಕ್ಯಾಚ್ ಹಿಡ್ದ ಗೊತ್ತಾನ, ಓಲಿ ಪಾಪ್ ಯಾವ ಕವರ್ಸ್ ಮೇಲಿಂದ ಹೊಂಟಿತ್ತದ ಬಾಲ್. ಅದನ್ನ ಗ್ಲೇನ್ ಫಿಲಿಪ್ಸ್ ನೋಡ್ದಂಗ ಆತ. ಹೆಂಗ್ ಈ ವರ್ಲ್ಡ್ ಕಪ್ ನಡೆಯೋ ಟೈಮ್ ಒಳಗ ಗ್ಲೇನ್ ಫಿಲಿಪ್ಸ್ ಕ್ಯಾಚ್ ಹಿಡಿಯಾಕತ್ತಿದ್ನಲ್ಲ, ಆ ಲೆವೆಲ್ ಅವನವನು ಕ್ಯಾಚ್ ಹಿಡ್ದ ಓಲಿ ಪಾಪ್. ಎಕ್ಸ್ಟ್ರೀಮ್ಲಿ ಸ್ಟನ್ನಿಂಗ್ ಇತ್ತದ ಕ್ಯಾಚ್ ಹೇಳ್ಬೇಕಂತಂದ್ರ. ಅಬ್ಸಲ್ಯೂಟ್ ಹಾಕೊಂಡ ಕರುಣ್ ನಾಯರ್ ಡಕ್ ಔಟ್ ಆಗ್ಬಿಟ್ಟ. ಅವ ಆದ್ಮೇಲೆ ರವೀಂದ್ರ ಜಡೇಜಾ ಬಂದ. ರವೀಂದ್ರ ಜಡೇಜಾ ರಿಷಬ್ ಪಂತ್ ಆಡ್ತಾ ಇದ್ರು. ರಿಷಬ್ ಪಂತ್ ಆಕ್ಚುಲಿ ಬೈ ಜಾಶ್ ಟಂಗ್ ಅವನ ಬಾಲಿಗೆ ಅವ ಇನ್ ಸ್ವಿಂಗ್ ಹಾಕ್ತಾನ ಅರೌಂಡ್ ದ ಸ್ಟಂಪ್ಸ್ ಬಂದ. ಅದು ಬಾಲ್ ಅವನವನ್ ಆ ಟೈಮ್ ಒಳಗ ಒಂದ್ ಸ್ವಲ್ಪ ಕ್ಲೌಡಿ ಶುರು ಆಗ್ಬಿಟ್ಟಿತ್ತು, ಒಂಥರ ಮಳಿ ಬರಂಗ್ ಆಗ್ಬಿಟ್ಟಿತ್ತು. ಆಮೇಲೆ ಗಾಳಿನೂ ಬಿಸಾಕತ್ತಿತ್ತು. ಅದರಿಂದ ಬಾಲ್ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಅವನೊಂದು ಬಾಲರ್ಸ್ ಸ್ವಲ್ಪ ಬ್ಯಾಟ್ಮನ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗಂಗ ಸ್ವಿಂಗ್ ಆಗತ್ತಿತ್ತು. ಅವ ಇನ್ ಸ್ವಿಂಗ್ ಹಾಕ್ದ, ಆಲ್ ರೌಂಡ್ ದ ವಿಕೆಟ್ ಬಂದ LBW ಆಗ್ಬಿಟ್ಟ ರಿಷಬ್ ಪಂತ್. ಅದು ಅವನ್ಗೆ ಗೊತ್ತಾಗ್ಲಿಲ್ಲ. ಅವನು ಅದ್ರ ಬ್ಯಾಟ್ ಸ್ಟ್ರೇಟ್ ಬ್ಯಾಟ್ ಅಲ್ಲಿ ಹೊಡ್ಯಾಕ್ ಹೋದ. ಬಾಲ್ ಪಿಚ್ ಆಗಿ ಸಿದಾ ಒಳಗ್ ಬಂದ, ಅವ್ನು ಕರೆಕ್ಟ್ ಬ್ಯಾಟ್ ಸಿಗ್ಬಿತ್ತು. ಅದವನು ರಿವ್ಯೂ ತಗೊಂಡ, ಬಟ್ ಸ್ಟಿಲ್ ಡೈರೆಕ್ಟ್ ಸ್ಟಂಪಿಗೆ ಇತ್ತು. ಅಲ್ಲಿ ರಿಷಬ್ ಪಂತ್ ತನ್ನ ಆಟ ಆಡಿ ಬೆಸ್ಟ್ ಆಟ ಆಡಿ ಔಟ್ ಆದವ. ಅವನೊಂದು ಸೆಂಚುರಿ ಹೊಡೆದ. 7th ಅವನ್ ಟೆಸ್ಟ್ ಕ್ರಿಕೆಟ್ 7th ಇಂಟರ್ನ್ಯಾಷನಲ್ ಸೆಂಚುರಿ ಅದ. ಈ ವಿಕೆಟ್ ಕೀಪರ್ ಒಳಗ ಇಂಡಿಯಾದಾಗ ವಿಕೆಟ್ ಕೀಪರ್ ಹೈಯೆಸ್ಟ್ ಸೆಂಚುರಿ ಹೊಡೆದ ರಿಷಬ್ ಪಂತ್. ಧೋನಿ ಆದ್ಮೇಲೆ ಫಸ್ಟ್ ಅವನ. ಈಗ ಫಸ್ಟ್ ರಿಷಬ್ ಪಂತ್, ಸೆಕೆಂಡ್ ಧೋನಿ, ಆಮೇಲೆ ವೃದ್ಧಿಮಾನ್ ಸಾಹಾ ಸಕ್ಕದ ಬ್ಯಾಟಿಂಗ್ ಮಾಡ್ದ. ಅದಾದ್ಮೇಲೆ ಅವನವನು ರವೀಂದ್ರ ಜಡೇಜಾ ಪಂತ್ ಬಂದ. ಪಂತ್ ಔಟ್ ಆದ್ಮೇಲೆ ಅವನವನು ರವೀಂದ್ರ ಜಡೇಜಾ ಮತ್ತೆ ಶಾರ್ದುಲ್ ಠಾಕೂರ್ ಬಂದ ಬ್ಯಾಟಿಂಗ್ ಮಾಡಾಕ. ಜಡೇಜಾ ಮತ್ತೆ ಶಾರ್ದುಲ್ ಠಾಕೂರ್ ಇಬ್ರು ಬ್ಯಾಟಿಂಗ್ ಮಾಡಾಕತ್ತಿದ್ರು. ಇನ್ನೇನು ಬೈ ಲಂಚ್ ಬ್ರೇಕಿಗೆ ಹೋಗಕ ಜಾಸ್ತಿ ಅವನವ್ರ ಓವರ್ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಒಂದು ಓವರ್ ಏನ ಇತ್ತು. ಆ ಒಂದು ಓವರ್ನ್ಯಾಗ ಯಾ ಲೆವೆಲಿಗೆ ಬೌಲಿಂಗ್ ಹಾಕ್ದ ಅಂದ್ರ ಅವನವನ ಬೆನ್ ಸ್ಟೋಕ್ಸ್ ಅವನ ಬಂದ ವಿಕೆಟ್ ಎತ್ತಬೇಕು ಈ ಓವರ್. ಅವನೊಂದು ಇದೊಂದು ಓವರ್ ಆಡ್ಬಿಟ್ರೆ ಲಂಚ್ ಒಂದು ಬ್ರೇಕ್ ಸಿಗುತ್ತೆ. ಅದಾದ್ಮೇಲೆ ಫ್ರೆಶ್ ಮೈಂಡ್ ಇಂದ ಬ್ಯಾಟಿಂಗ್ ಮಾಡಕ್ ಒಂದು ಚಾನ್ಸ್ ಸಿಗ್ತೈತೆ ಆಕ್ಚುಲಿ ಬ್ಯಾಟ್ಸ್ಮನ್ ಗೆ. ಅದನ್ನ ಮಾಡಕ್ ಬಿಡಬಾರ್ದು, ವಿಕೆಟ್ ಎತ್ತಲೇಬೇಕು. ಈ ಬಾಲ್ ಅನ್ನೋ ಬಾಡಿ ಲ್ಯಾಂಗ್ವೇಜ್ ಇಂದನೇ ಇಟ್ಕೊಂಡ್ ಬಂದ ಬೆನ್ ಸ್ಟೋಕ್ಸ್. ಶಾರ್ದುಲ್ ಠಾಕೂರ್ ಅವನವನ ಹಿ ಫೇಲ್ಡ್. ಆ ಒಂದು 6 ಬಾಲ್ ನಿಂತ್ಕೊಂಡು ಆಡಕ್ ಆಗ್ಲಿಲ್ಲ ಅವಂಗ. ಅವನವನ ಕೀಪರ್ ಕ್ಯಾಚ್ ಕೊಟ್ಟ, ಔಟ್ ಆಗ್ಬಿಟ್ಟ. ಅವನವನ ಎಲ್ಲಾ ಬಾಲು ಮಿಸ್ ಮಾಡಿದ್ದ ಬೈ. ಆ ಒಂದು 3rd ಬಾಲ್ 4th
ಬಾಲ್ ಹೊರಗೆ ಹೊಂಟಿದ್ದದು. ಯಾವ ಹೆಂಗ್ KL ರಾಹುಲ್ ಔಟ್ ಆಗಿದ್ನಲ್ಲ ಆ ಒಂದು 7th ಸ್ಟಂಪ್ 8th ಸ್ಟಂಪಿಗೆ ಏನೋ ಅಂತಾರಲ್ಲ ಬಾಲ್ ತಿಕ್ ಔಟ್ ಸೈಡ್ ಎಡ್ಜ್ ಆಗಿ ಸೀದಾ ಕೀಪರ್ ಕ್ಯಾಚ್ ಹೋಗ್ಬಿಡ್ತು, ಅಲ್ಲಿ ಔಟ್ ಆದ. ಅದಾದ್ಮೇಲೆ ಲಂಚ್ ಆದ್ಮೇಲೆ ಇವ್ರದ್ದು ವಿಕೆಟ್ ಚಾಲು ಆತು ಬೀಳದ, ಅವನೊಂದು ರನ್ಸ ಬರ್ಲಿಲ್ಲ. ನಾನ್ 550 ಹೊಡಿತಾರೆ ಇವ್ರು ಇಂಡಿಯಾದವ್ರು ಅಂತ ನಾ ಅನ್ಕೊಂಡೆ. ಜಡೇಜಾನು ಕ್ಲೀನ್ ಬೋಲ್ಡ್ ಆದ, ಇನ್ಸೈಡ್ ಎಡ್ಜ್ ಆಗಿ ಅವ ಬೋಲ್ಡ್ ಆದ. ಅಂಡ್ ಆಮೇಲೆ ಬಂದಿದ್ದು ಬೂಮ್ರಾ, ಅವನು ಹಿಂದ್ ಕ್ಯಾಚ್ ಸ್ಲಿಪ್ಪಿ ಕ್ಯಾಚ್ ಕೊಟ್ಟು ಔಟ್ ಆದ. ಆಮೇಲೆ ಪ್ರಸಿದ್ಧ ಕೃಷ್ಣನು ಔಟ್ ಆದ. ಆಮೇಲೆ ಸಿರಾಜ್ ಆಕ್ಚುಲಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದ. 10 ವಿಕೆಟ್ ಢಮಾರ್ ಅಂದ್ಬಿಡುತ್ತ. ಬೆನ್ ಸ್ಟೋಕ್ಸ್ ಮತ್ತೆ ಜಾಸ್ ಟಂಗ್ ಇಬ್ರು 4 ವಿಕೆಟ್ ಎತ್ಕೊಂತಾರ. ಅವನವ್ನು ಲಾಸ್ಟಿಗೆ ಅದು ಲಂಚ್ ಬ್ರೇಕ್ ಆದ್ಮೇಲೆ ಏನು ಒಂದು ಮೊಮೆಂಟಮ್ ಏನ್ ಅವ್ರ ಕಡೆ ಹೋತಲ್ಲ ಇವ್ರಂತೆ ಇಂಗ್ಲೆಂಡ್ ಮೇಲೆ, ಅವ್ರಂತೂ ಕ್ಲೌಡಿ ಮತ್ತ ಈ ಮಳಿ ಬರೋ ತರ ಏನ್ ಗಾಳಿ ಒಂದು ಮೋಡ ಆಗಿರ್ತಾರ ಅದೆಲ್ಲ ಪೂರ್ತಿ ಅಡ್ವಾಂಟೇಜ್ ತಗೊಂಡು ಅವನ ದಂದಂದಂದ ವಿಕೆಟ್ ಎತ್ ಬಿಟ್ರು, ಹೊಡೆಕ ಕೊಡ್ಲಿಲ್ಲ. ಟೋಟಲ್ ಆಗಿ ಇಂಡಿಯಾದವ್ರು 471 ರನ್ ಹೊಡೆದ್ರ. ಆಮೇಲೆ ಇಂಗ್ಲೆಂಡ್ ದವ್ರು ಬರ್ತಾರ ಬ್ಯಾಟಿಂಗ್ ಮಾಡಾಕ. ಮಳಿ ಬರ್ತೈತಿ, ಒಂದ್ ಸ್ವಲ್ಪ ರೇನ್ ಡಿಲೇ ಆಗುತ್ತಾ. ಅದಾದ್ಮೇಲೆ ಮತ್ತೆ ಬರ್ತಾರ. ಮೋಸ್ಟ್ಲಿ ಬೌಲಿಂಗ್ ಗೆ ಹೆವಿ ಅಡ್ವಾಂಟೇಜ್ ಆಗುತ್ತಾ ಬೌಲರ್ಸ್, ಅವನವನು ವಿಕೆಟ್ ಎತ್ತಿ ಹಾಕ್ತಾರ ಅಂತ ಅನ್ಕೊಂಡಿದ್ದೆ. ಬಂದ ಬೂಮ್ರಾ ಬಂದು ಫಸ್ಟ್ ಓವರ್ ದಾಗ ಜ್ಯಾಕ್ ಕ್ರಾಲಿದ್ ಒಂದು 4 ಹೊಡಿತಾನ. 4 ಹೊಡೆದ ಆದ್ಮೇಲೆ ಸ್ಲಿಪ್ ಕಡೆ ಎಡ್ಜ್ ಆಗಿ ಅವನವನ ವಿಕೆಟ್ ಹೋಗೈತಿ. ಫಸ್ಟ್ ಓವರ್ ಧಮಾರ್ ಅಂತ ವಿಕೆಟ್ ಹೋಗೈತಿ. ಅದಾದ್ಮೇಲೆ ಸೆಕೆಂಡ್ ಓವರ್ ಸಿರಾಜ್ ಬರ್ತಾನ. ಸಿರಾಜ್ ಬಂದು ಚಲೋನ ಬೌಲಿಂಗ್ ಮಾಡ್ತಾನ. ಬಟ್ ಅದಾದ್ಮೇಲೆ ಅವನವನ ಜಲ್ದಿ ವಿಕೆಟ್ ಹೋಗಂಗಿಲ್ಲ. ಬೆನ್ ಟೆಕೆಟ್ ಮತ್ತು ಓಲಿ ಪೋಪಿ ನಿಂತ್ಕೊಂಡು ಅವನವನ ಮೊಕ್ಲರೆ ಬೆಸ್ಟ್ ಬ್ಯಾಟಿಂಗ್ ಮಾಡ್ತಾರ. ಎಲ್ಲೋ ಒಂದ್ ಕಡೆ ಬೂಮ್ರಾ ಒಬ್ರ ಚಲೋ ಹಾಕಕತ್ತಿದ್ದ ಬೌಲಿಂಗ್. ಸಿರಾಜು ಪ್ರಸಿದ್ಧ ಕೃಷ್ಣ ಇವ್ರು ಅಪ್ ಟು ದ ಮಾರ್ಕ್ ಹಾಕಕತ್ತಿಲ್ಲ ಬೌಲಿಂಗ್ ಅಂತ ಅನ್ಸಾಕತ್ತಿತ್ತು ಬೌಲಿಂಗ್ ನೋಡಿ. ಬೂಮ್ರಾ ಬೆಸ್ಟ್ ಹಾಕಿ ವಿಕೆಟ್ ಎತ್ತಿದ. ಈ ಕಡೆ ಬೆನ್ ಟೆಕೆಟ್ ಮತ್ತು ಓಲಿ ಪೋಪ್ ಅನ್ನೊಂದ್ ಚಲೋ ಆಡಾಕತ್ತಿದ್ರು. ಬೆನ್ ಟೆಕೆಟ್ದು ಒಂದು ಕ್ಯಾಚ್ ಬೇರೆ ಡ್ರಾಪ್ ಮಾಡ್ತಾನ. ಜಡೇಜಾ ಸಿಂಪಲ್ ಕ್ಯಾಚ್, ಕೈಯಾಗಿರೋ ಕ್ಯಾಚ್ ನ ಅವ ಬಿಟ್ಬಿಡ್ತಾನ. ಅದು ಬಿಟ್ಟು ಆದ್ಮೇಲೆ ಅವ ಹಾಫ್ ಸೆಂಚುರಿ ಹೊಡಿತಾನ. ಅವನ ಬೆನ್ ಟೆಕೆಟ್ 68 ರನ್ ಏನೋ ಹೊಡಿತಾನ. ಅದಾದ್ಮೇಲೆ ಬೂಮ್ರಾನ ಒಂದು ವಿಕೆಟ್ ಎತ್ತಾನ. ಅವನ ಥಿಕ್ ಇನ್ಸೈಡ್ ಎಡ್ಜ್ ಆಗಿ ಸೀದಾ ಬಂದ್ ಮಿಡಲ್ ಸ್ಟಿಕ್ ಟಣಿಂಗ್ ಅಂತ ಅನಿಸ್ತಾನ. ಅದಾದ್ಮೇಲೆ ನೋಡಪ್ಪ ಒಂದ್ ಸ್ವಲ್ಪ ಬಾ ಅಲ್ಲಿಂದ ಮತ್ತೆ ಇಂಡಿಯಾದವರು ಬೌಲಿಂಗ್ ನಾಗ ಒಂದ್ ದಮ್ಮು ಶುರು ಆಕೈತಿ. ಅವಾಗ ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣನು ಬೆಂಕಿ ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಹೇಳ್ಬೇಕಂದ್ರೆ ಅವ್ರಿಗೆ ವಿಕೆಟ್ ಸಿಗ್ತಾ ಇರಲ್ಲ. ಬಟ್ ಒಂಥರ ವಿಕೆಟ್ ಸಿಗ್ತೈತಿ, ಈ ಬಾಲ್ ವಿಕೆಟ್ ಬೇಕು ಈ ಬಾಲ್ ಅನ್ನೋ ತರಾನ ಬೌಲಿಂಗ್ ಮಾಡ್ತಿರ್ತಾರ. ಬಾಲ್ ಚಲೋ ಮಾಡಿದ್ರೆ ಸಿರಾಜು ಚಲೋ ಬೌಲಿಂಗ್ ಮಾಡ್ದ. ಬೆನ್ ಟೆಕೆಟ್ ಔಟ್ ಆದ್ಮೇಲೆ ಜೋ ರೂಟ್ ಬರ್ತಾನ. ಜೋ ರೂಟ್ ಆಕ್ಚುಲಿ ಒಂದು ಅಪೀಲ್ ಮಾಡ್ತಾರ, ಅಂಪೈರ್ ಔಟ್ ಕೊಡ್ತಾನ. ಆದ್ರೆ ಅವನ ಹಠ ಆಮೇಲೆ ರಿವ್ಯೂ ತಗೊಂಡಾಗದ ನಾಟ್ ಔಟ್ ಅಂತ ಗೊತ್ತಾಕೈತಿ. ಸಿರಾಜ್ ಆಕ್ಚುಲಿ LBW ಮಾಡಿರ್ತಾನ. ಬಟ್ ಸಿರಾಜ್ ವಿಕೆಟ್ ಸಿಗಲ್ಲ. ಆಮೇಲೆ ಜೋ ರೂಟ್ ಬೂಮ್ರಾನ ಬಂದ್ ಅವನ ಮತ್ತ ಅವನ ಹಿಂದ್ ಸ್ಲಿಪ್ ಕ್ಯಾಚ್ ನಾಗ ಔಟ್ ಆಗೋ ತರ ಬೌಲಿಂಗ್ ಮಾಡಿ ಜೋ ರೂಟ್ ವಿಕೆಟ್ ಅದತಾನ. ಬೂಮ್ರಾ ಇಲ್ಲಿ ಹೇಳಬೇಕಂತಂದ್ರ ಸೇವಿಯರ್ ಯಾವಾಗ ಬೇಕು ಅವಾಗ ಬಂದ್ ವಿಕೆಟ್ ಎತ್ ಕೊಡ್ತಾನ. ಬೂಮ್ರಾ ಜೋ ರೂಟ್ 10ನೇ ಸರ್ತಿ 10th ಟೈಮ್ ಇದ ಅವ ವಿಕೆಟ್ ತಗೊಳ್ಳೋದು ಜೋ ರೂಟ್. ಆಮೇಲೆ ಹ್ಯಾರಿ ಬ್ರೂಕ್ ಮತ್ತ ಅವನವನ್ನ ಓಲಿ ಪೋಪೆನ ಬ್ಯಾಟಿಂಗ್ ಮಾಡ್ತಾರ. ಅವನವನ ಲಾಸ್ಟ್ ಸೆಷನ್ ಒಂದೇ ಒಂದು ಓವರ್ ಇರ್ತೈತಿ. ಅವನವನ ಈ ಓವರ್ ವಿಕೆಟ್ ಎತ್ತಬೇಕಂತ ಹೇಳಿ ಫುಲ್ ಒಂದು ಜೋಶ್ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಬೌಲಿಂಗ್ ಹಾಕಕ್ ಬರ್ತಾರ. ಬೂಮ್ರಾ ಆಕ್ಚುಲಿ ಸೆಟ್ ಮಾಡಕತ್ತಾನ. ಹ್ಯಾರಿ ಬ್ರೂಕ್ ವಿಕೆಟ್ ಎತ್ತೇ ಎದುತ್ತಾನ ಅನ್ನೋ ತರನ ಬೌಲಿಂಗ್ ಮಾಡಕತ್ತಿದ್ದ. ಬೇಕಂತ ಅವ ಹಾಕಕತ್ತಿದ್ದ ನೋಬಾಲ್ 2 ನೋಬಾಲ್ ಹಾಕಿದ್ದ. ನನಗ್ ಅನ್ಸಿತ್ತು ಇವ ಬೇಕಂತ ನೋಬಾಲ್ ಹಾಕಕತ್ತಾನಂದ್ರ ಒಂದು ಚಾನ್ಸ್ ಕ್ರಿಯೇಟ್ ಮಾಡ್ಕೊಳಕ ಟೈಮ್ ತಗೊಳಕತ್ತಾನ. ಆ ಒಂದು ಹ್ಯಾರಿ ಬ್ರೂಕ್ ಈಗ ಹಬ್ಬ ಬೂಮ್ರಾನ್ ಓವರ್ ಮುಗಿತ ಅಂತ ಅನ್ಸದ್ ಬೇಡ, ಇವ್ನಿಗೆ ಕಾರ್ಡಿಯಾಡ್ಸನ್ ಅಂತ ಹೇಳಿ ಸೆಟ್ ಮಾಡಕತ್ತಾನ ಅಂತ ಅನ್ಸಾಕತ್ತಿತ್ ನನಗ. ಅವನವನ ಡಾಟ್ ಹಾಕಿ 2 ನೋಬಾಲ್ ಹಾಕಿ ಈ ಬಾಲ್ ಪಕ್ಕಾ ವಿಕೆಟ್ ಎತ್ತುತ್ತಾನ ಅಂತ ಅನ್ಕೊಂಡಿದ್ದೆ. ಆ ಟೈಮ್ ಒಳಗೆ ಹೇಳ್ಬೇಕಂದ್ರೆ ಬೂಮ್ರಾನು ಆಕ್ಚುಲಿ ಹ್ಯಾರಿ ಬ್ರೂಕ್ ಸರ್ಪ್ರೈಸ್ ಮಾಡ್ಬಿಡ್ತಾನ. ಬರೀ ಯಾರ್ಕರ್ ಮತ್ತೆ ಲೆಂತ್ ಬಾಲ್ ಹಾಕ್ತಾನಂತ ಅವ ಅನ್ಕೊಂಡಿದ್ದ. ಬಟ್ ಒಂದು ಬೌನ್ಸರ್ ಹಾಕ್ತಾನ ಅವಂಗ. ಅವ ಸರ್ಪ್ರೈಸ್ ಆಗಿ ಅದನ್ನ ಫುಲ್ ಶಾಟ್ ಹೊಡ್ಯಾಕ್ ಹೋಗಿ ಅವನವನ್ ಕ್ಯಾಚ್ ಎದ್ದು ಬಿಡ್ತೈತ್ ಮೇಲೆ ಸಿರಾಜ್ ಏನ್ ಕ್ಯಾಚ್ ಹಿಡಿತಾನ ಅದನ್ನ. ಆ ಎಫರ್ಟ್ ಗೆ ಅವನ ಫಲಾನೇ ಸಿಗಂಗಿಲ್ಲ. ನೋ ಬಾಲ್ ಆಗ್ಬಿಡ್ತೈತಿ. ಅಲ್ಲಯ್ಯೋ ಕೈಯ ಕ್ಯಾಚ್ ಬಂದಿದ್ದು ಏನ್ ಕ್ಯಾಚ್ ಹಿಡಿದಿದ್ದ ಅದೇನ್ ಯೂಸ್ ಆಗ್ಲಾರ್ದಂಗ ಆಗ್ಬಿಡ್ತೈತಿ. ಆ ಬಾಲ್ ಮತ್ತೆ ನೋ ಬಾಲ್ ಆಗ್ಬಿಡ್ತೈತಿ. ಬೂಮ್ರಾನು ಡಿಸಪಾಯಿಂಟ್ ಆಗಿ ಶಿಟ್ ಅಂತೈತಿ. ಇನ್ನು 3 ಬಾಲ್ ಇರ್ತಾವ. ಬಾಳ್ ಚಲೋ ಟ್ರೈ ಮಾಡ್ತಾನ ಅವನು ವಿಕೆಟ್ ಹತ್ತಾಗ ಲಾಸ್ಟ್ 3 ಬಾಲ್ದಾಗ. ಬಟ್ ವಿಕೆಟ್ ಹೋಗಂಗಿಲ್ಲ. ವಿತೌಟ್ ವಿಕೆಟ್ ಏನಾಗತ್ತ ಹ್ಯಾರಿ ಬ್ರೂಕ್ ಪೋಪಿನ ಇಬ್ರು ಉಳ್ಕೋತಾರ. ಉಳ್ಕೊಂಡು ಅವನವನ ಇವತ್ತು ಡೇ 2 ಎಂಡ್ ಮಾಡ್ತಾರ. ಬಟ್ ಲಾಸ್ಟ್ ಓವರ್ ನೋಡಾಕ ಮಜಾ ಇತ್ತು. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟಿದ್ದ. ಮಾರ್ಕ್ ವುಡ್ ಅಲ್ಲೇ ಕಮೆಂಟೇಟಿವ್ ಕುತ್ಕೊಂಡಿದ್ದ. ಅಯ್ಯೋ ವಿಕೆಟ್ ಹೋದವು ಅಂತೇಳಿ ಗಾಬರಿ ಆಗ್ಬಿಟ್ಟಿದ್ದಾವ. ಆಮೇಲೆ ನೋಬಾಲ್ ಆಯ್ತು. ಎಲ್ಲರೂ ಆಡಿಯನ್ಸ್ ಅಂತೂ ಫುಲ್ ಪೀಕ್ ಎಂಟರ್ಟೈನ್ಮೆಂಟ್ ಪೀಕ್ ಹ್ಯಾಪಿನೆಸ್ ಅಂತಾರಲ್ಲ ಅದನ್ನ ನೋಡಕ್ ಸಿಕ್ತ. ಬಟ್ ಸೆಂಚುರಿ ಮೇಲ್ ಸೆಂಚುರಿ ಗಿಲ್ ಸೆಂಚುರಿ ಜಸ್ವಾಲ್ ಸೆಂಚುರಿ ಪಂತ್ ಸೆಂಚುರಿ ಓಲಿ ಪೋಪೆನ್
ಸೆಂಚುರಿ ಅವನ್ ಆಕ್ಚುಲಿ ಓಲಿ ಪೋಪೆ ಸೆಂಚುರಿ ಹೊಡ್ಯಾಕ ಹಾಕಿದ್ದಿಲ್ಲ. ಬೂಮ್ರಾಂದ್ ಬಾಲಿಗೆ ಅವನೊಂದ್ ಜೇಸ್ವಾಲ್ ಕೈಯಾಗೆ ಎತ್ತು ಕ್ಯಾಚ್ ಬಾಯ್. ಅವನು ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ಗೆ ಜೇಸ್ವಾಲ್ ಕ್ಯಾಚ್ ಹಿಡಿಬೇಕಾಗಿತ್ತಂದ್ರೆ ಕ್ಯಾಚ್ ಡ್ರಾಪ್ ಮಾಡ್ತಾನ, ಓಲಿ ಪೋಪಿ ಸೆಂಚುರಿ ಹೊಡಿತಾನ. ಕ್ಯಾಚಸ್ ಬಹಳ ಇಂಪಾರ್ಟೆಂಟ್. ಬಟ್ ಜಡೇಜಾ ಒಂದ್ ಕ್ಯಾಚ್ ಬಿಡ್ತಾನ. ಜಡೇಜಾ ಕ್ಯಾಚ್ ಬಿಡ್ತಾನಂದ್ರ ಅದು ಏನದು ಅವ ಅಂತ ಫೀಲ್ಡರ್ ಕ್ಯಾಚ್ ಅನ್ಫಾರ್ಚುನೇಟ್ ಅವ ಕ್ಯಾಚ್ ಬಿಟ್ಟ. ಆಮೇಲೆ ಜಸ್ವಾಲ್ ಒಂದು ಕ್ಯಾಚ್ ಬಿಟ್ಟ. ಸೊ ಅಲ್ಲಿ ಬೆಂಟ್ ಕೆಡದ್ ಕ್ಯಾಚ್ ಬಿಡ್ತಾರ, ಅವ ಹಾಫ್ ಸೆಂಚುರಿ ಹೊಡಿತಾನೆ. ಈ ಕಡೆ ಅವನವ್ರು ಓಲಿ ಪೋಪೆದ್ ಒಂದು ಕ್ಯಾಚ್ ಬಿಡ್ತಾರ, ಅವ ಸೆಂಚುರಿ ಹೊಡಿತಾನ. ಬಟ್ ಬೈ ಮೊಮೆಂಟಮ್ ವಾಪಸ್ ಇಂಡಿಯಾ ಹತ್ರ ಬರೋ ತರ ಅವನವ್ಗೆಲ್ಲಾ ಚಾನ್ಸ್ ಇತ್ತು. ಬಟ್ ಅವ್ ಎರಡು ಕ್ಯಾಚ್ ಮಿಸ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಚಲೋ ಇರ್ತಿತ್ತು. ಬಟ್ ಕ್ಯಾಚ್ ಮಿಸ್ ಮಾಡಿದ್ರ. ಬಟ್ ಹಂಗ ನೋಡಿದ್ರೆ ಇವಾಗ ಇವರು ಫುಲ್ ಡೇ 2 ದಾಗ 200+ ರನ್ ಹೊಡೆದಾರ ಇಂಗ್ಲೆಂಡ್ ದವರು. ಇನ್ನು ನೆಕ್ಸ್ಟ್ ಇನ್ನು ಡೇ 3 ಐತಿ. ಡೇ 3, ಡೇ 4, ಡೇ 5. ಡೇ 3 ಅನ್ನೋ ಒಳಗ ಇನ್ನು ನಮ್ಮ ಮಕ್ಳಿಗೆ ಇನ್ನು 200 ರನ್ ಹೊಡೆದು ಇವ್ರು ವಾಪಸ್ ಲೀಡ್ ಕೊಡ್ತಾರೋ ಅಥವಾ ಜಲ್ದಿ ನಾಳೆ ಡೇ 3 ಸ್ಟಾರ್ಟ್ ಆಗ್ತಿದ್ದಂಗ ಫುಲ್ ಜೋಶ್ನಾಗ ಪಂಪ್ ಆಗಿ ಬೌಲಿಂಗ್ ಮಾಡಿ ವಿಕೆಟ್ ಎತ್ತಾರೋ ನೋಡ್ಬೇಕು. ಆಕ್ಚುಲಿ ಹ್ಯಾರಿ ಬ್ರೂಕ್ದು ಬೈ ವಿಕೆಟ್ ಹೋಗಿದ್ರೆ ಹೇಳ್ತೀನಿ ಕೇಳಿಸ್ಕೊ, ನಾಳೆ ಬಾರಿ ಕಷ್ಟ ಆಗದು ಇಂಗ್ಲೆಂಡ್ ಅವ್ರಿಗೆ. ಬಟ್ ಹ್ಯಾರಿ ಬ್ರೂಕ್ ಇಸ್ ಲಕ್ಕಿ. ಬೂಮ್ರಾ ಹಾಕಿದ್ ಬಾಲ್ ನೋ ಬಾಲ್ ಹಾಕೈತಿ, ಅವನ ಬಚಾವ್ ಹಾಕಾನ. ಸೊ ನಾಳೆ ಇನ್ನು ಮಜಾ ಇರ್ತೈತಿ ನೋಡಾಕ. ಮಿಸ್ ಮಾಡಕ್ ಹೋಗ್ಬೇಡ್ರಿ. 2 ಡೇ ಖತಮ್ ಆಗೈತಿ. ಇನ್ ಮೇಲಿಂದ ಅಸಲಿ ಟೆಸ್ಟ್ ಮ್ಯಾಚ್ ಮಜಾ ಶುರು ಆಗುತ್ತಾ. ಸೊ ವೇಟ್ ಅಂಡ್ ವಾಚ್. ನಾಳೆಗೆ ಡೇ 3 ಐತಿ. ಸೊ ನಾಳೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್.